ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಫ್ರೀ ಟ್ಯೂಷನ್. ನಾನು ನಿಮ್ಮ ವಿಮರ್ಶ್ ಮಾತಾಡ್ತಿರೋದು. ಇದು 10th ಸ್ಟ್ಯಾಂಡರ್ಡ್ನ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಿನ ಯೂನಿಟ್ 3 ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಚಾಪ್ಟರ್ ಬಹಳ ದೊಡ್ಡದಾಗಿರೋದ್ರಿಂದ ಇದನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಹಳೆ ವಿಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ಪಾರ್ಟ್ 1 ವಿಡಿಯೋವನ್ನು ನೋಡ್ಕೊಂಬನ್ನಿ. ಆನಂತರದಲ್ಲಿ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೂ ಮೊದಲು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾನು ಬಿಡುವಂಥ ವಿಡಿಯೋಗಳನ್ನು ನೀವು ಡೈರೆಕ್ಟಾಗಿ ನೋಡ್ಬೋದು. ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಹಾಗೂ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ, ನನ್ನ ಸಂಭಾಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಏನಾದರೂ ಚೇಂಜಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಪಾರ್ಟ್ 1 ವಿಡಿಯೋನಲ್ಲಿ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ನೋಡಿದ್ವಿ, ಲ್ಯಾಂಡ್ ಟ್ಯಾಕ್ಸಸ್ ಪಾಲಿಸಿ ಬಗ್ಗೆ ನೋಡಿದ್ವಿ, ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಕೂಡ ನೋಡಿದ್ವಿ. ಈ ಚಾಪ್ಟರ್ನಲ್ಲಿ ಅಂದರೆ ಈ ವಿಡಿಯೋನಲ್ಲಿ ಪಾರ್ಟ್ 2 ವಿಡಿಯೋನಲ್ಲಿ ಲಾಸ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ನಮಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಥವಾ ಲಾ ಬರುತ್ತೆ, ಚಾರ್ಟರ್ಸ್ ಲಾ ಬರುತ್ತೆ, ಸೀರೀಸ್ ಆಫ್ ಚಾರ್ಟರ್ಸ್ ಲಾ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಈಗ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಬಗ್ಗೆ ಮಾತಾಡೋಣ. 1773ರಲ್ಲಿ ಬಂದಂತಹ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಅವರಿಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗೂ ಹಲವಾರು ಗೊಂದಲಗಳನ್ನು ಕ್ರಿಯೇಟ್ ಕೂಡ ಮಾಡ್ತಾರೆ. ಹಾಗೂ ಭಾರತೀಯರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಗವರ್ನಮೆಂಟಿಗೆ ಸೇರಿದೆ ಎಂಬ ಗೊಂದಲವನ್ನು ಸಹ ಕ್ರಿಯೇಟ್ ಮಾಡ್ತಾರೆ. ಇದನ್ನು ಅರಿತ ಬ್ರಿಟಿಷ್ ಗವರ್ನಮೆಂಟ್ ಅವರು ಇದಕ್ಕೆ ತೆರೆ ಎಳೆಯಲು ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಪವರ್ಸ್ಗಳನ್ನು ಸಹ ರಿಸ್ಟ್ರಿಕ್ಟ್ ಮಾಡ್ತಾರೆ. ಹಾಗೂ ಅವರನ್ನು ವ್ಯಾಪಾರಕ್ಕಷ್ಟೇ ಸೀಮಿತಗೊಳಿಸುವ ಪ್ರಯತ್ನ ಕೂಡ ನಡೆಯುತ್ತೆ. ಇದರಿಂದ ಬ್ರಿಟಿಷ್ ಗವರ್ನಮೆಂಟ್ ಹಾಗೂ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರ ನಡುವೆ ಒಂದು ಗೆರೆಯನ್ನು ಎಳೆಯಕ್ಕೆ ಹಾಗೂ ಅಂತರವನ್ನು ಕಾಯ್ದುಕೊಳ್ಳಲು ಈ ಪ್ರಯತ್ನ ನಡೆಯುತ್ತೆ. ಇದರ ಫಲವಾಗಿಯೇ 6 ಕಮಿಷನರ್ಗಳುಳ್ಳ ಅಥವಾ ಅಧಿಕಾರಿಗಳುಳ್ಳ ಬೋರ್ಡ್ ಆಫ್ ಕಂಟ್ರೋಲರ್ಸ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ನಂತರದ ದಿನಗಳಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳಾಗಿ ಬದಲಾಗುತ್ತೆ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಂಟ್ರೋಲ್ ಮಾಡುವ ಹಾಗೂ ಡೈರೆಕ್ಟ್ ಮಾಡುವ ಎಲ್ಲ ಪವರನ್ನು ಕೊಡಲಾಗಿರುತ್ತೆ. ಲ್ಯಾಂಡ್ ಟ್ಯಾಕ್ಸ್ ಆಗಿರ್ಬೋದು, ಮಿಲಿಟ್ರಿ ಆಗಿರ್ಬೋದು, ಸಿವಿಲ್ ಏರಿಯಾ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ನಿರ್ಧಾರ ಕೈಗೊಳ್ಳುವ ಅವಕಾಶವನ್ನು ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಕೊಡಲಾಗುತ್ತೆ. ಹಾಗೂ ಈ ಆ್ಯಕ್ಟ್ನ ಪ್ರಕಾರ ಭಾರತೀಯರೂ ಸಹ ಸಂಪೂರ್ಣ ಅಧಿಕಾರವನ್ನು ಪಡೆಯಬಹುದಾಗಿದೆ. ಆದರೆ ಅದು ಬ್ರಿಟಿಷ್ನವರ ಸಹಾಯದಿಂದಲೇ ಹೊರತು ಭಾರತೀಯರ ಸ್ವಂತ ಶಕ್ತಿಯಿಂದಲ್ಲ ಎಂದು ಕೂಡ ಸಾರಲಾಗುತ್ತೆ. ಇದರ ಅರ್ಥ ಪ್ರಾವಿನ್ಸ್ಗಳಲ್ಲಿ ರಾಜರಿರಬಹುದು, ಅವನು ಅಧಿಕಾರವನ್ನು ಸಹ ಚಲಾಯಿಸಬಹುದು, ಆದರೆ ಅದು ಬ್ರಿಟಿಷ್ನವರ ಸಹಾಯದಿಂದಲೇ ಆಗಿರುತ್ತೆ. ಹಾಗೂ ಅಧಿಕಾರಿಗಳೂ ಸಹ ಆಗಬಹುದು, ಆದರೆ ಅದು ಬ್ರಿಟಿಷ್ನವರ ಅಧೀನದಲ್ಲೇ ಆಗಿರಬೇಕು ಎಂಬುದನ್ನು ತಿಳಿಸಿ ಹೇಳಲಾಗುತ್ತದೆ. ಇನ್ನೂ ಮುಖ್ಯವಾಗಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧೀನದಲ್ಲಿದ್ದ ಎಲ್ಲ ಜಾಗಗಳು ಅಥವಾ ಪ್ರದೇಶಗಳು ಬ್ರಿಟಿಷ್ ರಾಜಮನೆತನಕ್ಕೆ ಸೇರಿದ್ದು ಎಂದು ಉಲ್ಲೇಖಿಸಲಾಗುತ್ತದೆ. ಇಲ್ಲಿಂದ ಬ್ರಿಟಿಷ್ನವರ ನೇರ ಆಡಳಿತ ಕೂಡ ಶುರು ಆಗುತ್ತೆ. ಸಂಪೂರ್ಣ ಬ್ರಿಟಿಷ್ ಆಡಳಿತ ಬಂದಿದ್ದು 1858ರಿಂದ. ಈಗ ಚಾರ್ಟರ್ ಆ್ಯಕ್ಟಿನ ಬಗ್ಗೆ ತಿಳ್ಕೊಳ್ಳೋಣ. ಚಾರ್ಟರ್ ಆ್ಯಕ್ಟ್ನ ಮುಖ್ಯ ಉದ್ದೇಶ ಏನಂತಂದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಲೈಸೆನ್ಸನ್ನು ಚೆಕ್ ಮಾಡೋದು ಹಾಗೂ ರಿವ್ಯೂ ಮಾಡೋದು. 1793, 1813, 1833 ಹಾಗೂ 1853ರಲ್ಲಿ ಇದನ್ನು ಜಾರಿಗೆ ತರಲಾಗುತ್ತದೆ. ಹಾಗೂ ಪ್ರತಿ ಬಾರಿಯೂ ಹಲವಾರು ಬದಲಾವಣೆಗಳನ್ನು ಹಾಗೂ ಉನ್ನತೀಕರಿಸಿ ಪ್ರತಿ 20 ವರ್ಷಗಳಂತೆ ಜಾರಿಗೆ ತರಲಾಗುತ್ತದೆ. ಇದರಲ್ಲಿ ಅತಿ ಮುಖ್ಯವಾದವುಗಳೆಂದರೆ 1813ರ ಚಾರ್ಟರ್ ಆ್ಯಕ್ಟ್ ಹಾಗೂ 1833ರ ಚಾರ್ಟರ್ ಆ್ಯಕ್ಟ್. ಇದರಲ್ಲಿ ಬಂದಂತಹ ಚಾರ್ಟರ್ ಆ್ಯಕ್ಟ್ಗಳಾಗಿವೆ. ಇದನ್ನು ನಾವು ಡೀಪಾಗಿ ಡಿಸ್ಕಸ್ ಮಾಡೋಣ ಹಾಗೂ ಅದರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ಚಾರ್ಟರ್ ಆ್ಯಕ್ಟ್ 1813. ಈ ಆ್ಯಕ್ಟ್ನ ಪ್ರಕಾರ ಮುಂದಿನ 20 ವರ್ಷ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಲೈಸೆನ್ಸ್ ದೊರೆಯುತ್ತೆ. ಅದರ ಜೊತೆಗೆ ಮುಂಚೆ ಯಾರು ಬೇಕಾದರೂ ಟ್ರೇಡ್ ಮಾಡ್ಬೋದು, ಆ ಅವಕಾಶ ಕೊಡಿ ಅಂತ ಬ್ರಿಟಿಷ್ ಗವರ್ನಮೆಂಟಿಗೆ ಅಲ್ಲಿನ ವರ್ತಕರು ಕೇಳ್ತಿರ್ತಾರೆ. ಅದರ ಪ್ರಕಾರ ಪರ್ಮಿಷನ್ ಕೂಡ ಸಿಗುತ್ತದೆ. ಹಾಗೂ ಇಲ್ಲಿ ಭಾರತಕ್ಕೆ ಬಂದು ಬ್ರಿಟಿಷ್ ಬೇರೆ ವರ್ತಕರು, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಅಲ್ಲದೆ ಬೇರೆ ವರ್ತಕರು ಸಹ ಭಾರತದಲ್ಲಿ ಬಂದು ಟ್ರೇಡ್ ಮಾಡ್ಬೋದು ಎಂಬ ಅವಕಾಶವನ್ನು ಕೊಡಲಾಗುತ್ತದೆ. ಯಾಕಂದರೆ ನೆಪೋಲಿಯನ್ ಫ್ರಾನ್ಸ್ನಿಂದ ತುಂಬ ಪ್ರಭಾವಶಾಲಿಯಾಗಿ ಬೆಳೀತಾ ಇರ್ತಾನೆ. ಇದು ಹಲವಾರು ಕಾರಣಗಳಿಂದ ಬ್ರಿಟಿಷ್
ಬೇರೆ ವರ್ತಕರಿಗೆ ಬೇರೆ ಕಡೆ ವ್ಯಾಪಾರ ಮಾಡಲು ಅವಕಾಶ ಸಿಗ್ತಿರೋದಿಲ್ಲ. ಸೊ ಹೀಗೆ ಹೊಸ ಯುಗ ಕೂಡ ಪ್ರಾರಂಭ ಆಗುತ್ತೆ. ಮುಂಚೆ ಲೈಸೆನ್ಸ್ ಕೊಡ್ತಾ ಇದ್ರು, ಈಗ ಕೊಟ್ಟಿರುವಂಥ ಲೈಸೆನ್ಸ್ಗೆ ಮತ್ತೆ ಆಥರೈಸೇಷನ್ ಕೊಡಲಿಕ್ಕೆ ಶುರು ಮಾಡ್ತಾರೆ. ಹಾಗೂ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಭಾರತದ ಗವರ್ನರ್ ಜನರಲ್ಗಳು ಹಾಗೂ ಕಮಾಂಡರ್ ಇನ್ ಚೀಫ್ ಪೋಸ್ಟ್ಗೆ ಆಯ್ಕೆ ಮಾಡಲು ಭಾರತದ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅವಕಾಶ ಮಾಡಿಕೊಡಲಾಗುತ್ತದೆ. ಆ ಅಧಿಕಾರವನ್ನು ಸಹ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಕೊಡಲಾಗುತ್ತದೆ. ಹಾಗೂ ಕಡೆಯದಾಗಿ ಕ್ರಿಶ್ಚಿಯನ್ ಮಿಷನರಿಗಳನ್ನು ಸಹ ಭಾರತಕ್ಕೆ ಅಫಿಷಿಯಲ್ ಆಗಿ ಬರಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಇದರಿಂದ ಭಾರತದಲ್ಲಿ ಕ್ರಿಶ್ಚಿಯಾನಿಟಿ ಹಬ್ಬಲು ಸಹಾಯವಾಗುತ್ತದೆ. ಹಾಗೂ ಇದರಿಂದ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ಸಾಮಾನ್ಯ ಜನರಿಗೆ ಪರಿಚಯ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಈ ಎಲ್ಲ ಮೇಲಿನ ಕಾರಣಗಳಿಂದ 1813 ಆ್ಯಕ್ಟನ್ನು ಇತಿಹಾಸದಲ್ಲಿ ಅತಿ ಮುಖ್ಯವಾಗಿ ಪರಿಕಲ್ಪಿಸಲಾಗಿದೆ. ಈಗ 1833 ಚಾರ್ಟರ್ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೂ 20 ವರ್ಷ ಅವರ ಬಳಿ ಇದ್ದ ಲೈಸೆನ್ಸನ್ನು ಮತ್ತೆ ಆಥರೈಸ್ ಮಾಡ್ತಾರೆ. ಹಾಗೂ ಇನ್ನೂ ಹಲವು ಬದಲಾವಣೆಗಳನ್ನು ಭಾರತ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಪದವಿಯನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿ ಮಾರ್ಪಡಿಸಲಾಗುತ್ತೆ. ಹಾಗೂ ಅವರ ಬಳಿ ಎಲ್ಲ ಟ್ರೇಡ್ನ ಕಂಟ್ರೋಲ್ ಮಾಡೋದು ಹಾಗೂ ಅದನ್ನು ಮಾರ್ಗದರ್ಶನ ನೀಡುವಂಥ ಪವರನ್ನು ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಕೊಡಲಾಗುತ್ತೆ. ಹಾಗೂ ಇಲ್ಲಿ ನಾವು ಗಮನಿಸಬೇಕಾದದ್ದು, ಇಲ್ಲಿ ಒಂದು ಸೆಂಟ್ರಲ್ ರೂಲ್ ಶುರು ಆಗುತ್ತೆ. ಬೆಂಗಾಲ್ ಸೆಂಟ್ರಲ್ ಆಗುತ್ತೆ, ಇನ್ನು ಮಿಕ್ಕುಳಿದ ಪ್ರದೇಶಗಳು ಅದರ ಅಲೆಯಾಗುತ್ತೆ. ಹಾಗೂ ಯಾವುದೇ ಯುದ್ಧ ಅಥವಾ ಶಾಂತಿ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೂ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಪರ್ಮಿಷನ್ ಬೇಕಾಗಿರುತ್ತೆ. ಅದರ ಜೊತೆಗೆ ಈ ಆ್ಯಕ್ಟ್ನಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಗೆ ಅವಕಾಶ ಕೊಡುವುದನ್ನು ನಿಲ್ಲಿಸಲು ಪ್ರಯತ್ನ ಶುರುವಾಗುತ್ತೆ. ಅಂದರೆ ಕ್ಯಾಸ್ಟ್ ಆಗಿರ್ಬೋದು, ಹುಟ್ಟಿದ ಸ್ಥಳ ಆಗಿರ್ಬೋದು, ಸ್ಕಿನ್ ಕಲರ್ ಆಗಿರ್ಬೋದು, ಎಲ್ಲವನ್ನ ಸ್ಟಾಪ್ ಮಾಡ್ತಾರೆ. ಹಾಗೂ ಆಗ್ತಿದ್ದಂತಹ ಶೋಷಣೆಯನ್ನು ಅಥವಾ ಭೇದ ಭಾವಗಳನ್ನು ನಿಲ್ಲಿಸಲಾಗತ್ತೆ. ಅಂದರೆ ನಿಲ್ಲಿಸುವ ಒಂದು ಸಣ್ಣ ಪ್ರಯತ್ನ ಶುರು ಆಗುತ್ತೆ. ಸಂಪೂರ್ಣವಾಗಿ ನಿಲ್ಲೋದಿಲ್ಲ, ಪ್ರಯತ್ನ ಶುರು ಆಗುತ್ತೆ. ಇದರ ಜೊತೆಗೆ ಭಾರತದಲ್ಲಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದರಲ್ಲಿ ಲಾನಲ್ಲಿ, ನ್ಯಾಯಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿರುವ ವ್ಯಕ್ತಿಗಳನ್ನು ನೇಮಿಸಲು ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಅವಕಾಶ ಕೊಡಲಾಗುತ್ತೆ. ಇದರಿಂದ ಯಾವುದಾದರೂ ಕಾನೂನಿನ ಗೊಂದಲಗಳಿದ್ದರೆ ಗವರ್ನರ್ ಜನರಲ್ ಸಜೆಷನನ್ನು ಈ ನ್ಯಾಯ ವ್ಯಕ್ತಿಗಳಿಂದ ಪಡೆದುಕೊಳ್ಳಬಹುದಾಗಿರುತ್ತೆ, ಅದು ಎಲೆಕ್ಷನ್ನಿನ ಮುಖಾಂತರ. ಅದರ ಜೊತೆಗೆ ಬ್ರಿಟಿಷ್ ಅಥವಾ ಇಂಗ್ಲೆಂಡಿನ ಕಂಪನಿಗಳು, ಯಾವುದೇ ಕಂಪನಿಗಳಾಗಿರ್ಬೋದು, ಅದು ಭಾರತದೊಂದಿಗೆ ವ್ಯಾಪಾರ ಮಾಡಲು ಅವಕಾಶ ಸಿಗುತ್ತೆ. ಯಾಕಂದರೆ ನಿಮಗಾಗಲೇ ಹೇಳಿದೆ, ಫ್ರಾನ್ಸು ಬೇರೆ ಬೇರೆ ಪ್ರದೇಶಗಳಲ್ಲಿ ಬ್ರಿಟಿಷರನ್ನು ಒಳಗೆ ಬಿಡಲಿಕ್ಕೆ, ಬ್ರಿಟಿಷ್ ವ್ಯಾಪಾರಿಗಳನ್ನ ಒಳಗೆ ಸೇರಿಸಲಿಕ್ಕೆ ಅವಕಾಶ ಕೊಡ್ತಿರೋದಿಲ್ಲ. ಹಾಗಾಗಿ ಎಲ್ಲರಿಗೂ ಭಾರತ ಡೆಸ್ಟಿನೇಷನ್ ಆಗುತ್ತೆ. ಹೀಗಾಗಿ ಭಾರತದಲ್ಲಿ ಬೇರೆ ಟ್ರೇಡಿಂಗ್ ಕಂಪನಿಗಳು ಸಹ ಬರುತ್ತೆ. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗಳಲ್ಲದೆ ಬೇರೆ ವ್ಯಾಪಾರಿಗಳು ಸಹ ಬರಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಭಾರತದಲ್ಲಾಗುತ್ತಿದ್ದ ಎಲ್ಲ ಕಾರ್ಯಗಳು ಹಾಗೂ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ಶೋಷಣೆಗಳು ಬೆಳಕಿಗೆ ಬರುತ್ತೆ. ಹಾಗೂ ಯುರೋಪ್ನಲ್ಲಾಗುತ್ತಿದ್ದ ಫ್ರಾನ್ಸಿನ ಪ್ರಭಾವದಿಂದ ಬದಲಾವಣೆಗಳು ಸಹ ಈ 1833 ಚಾರ್ಟರ್ ಆ್ಯಕ್ಟ್ನೊಳಗೆ ಮಾರ್ಪಾಡುಗಳನ್ನು ನಾವು ಕಾಣಬಹುದು. ಹಾಗೂ ಇನ್ನೂ ಹಲವು ಬದಲಾವಣೆಗಳನ್ನು ಮುಂಬರುವ ಚಾರ್ಟರ್ ಆ್ಯಕ್ಟ್ ನಡೆಸುತ್ತೆ. ಈಗ ಬ್ರಿಟಿಷ್ ಗವರ್ನಮೆಂಟ್ ಆ್ಯಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಟಿಷರು ಭಾರತದ ಮೇಲೆ ಅಧಿಕಾರವನ್ನು ಸಾಧಿಸಲು ಏನೇನು ಕಾಯ್ದೆ ಕಾನೂನುಗಳನ್ನು ತಂದರು ಅನ್ನೋದನ್ನು ನಾವು ನೋಡೋಣ ಬನ್ನಿ. 1857 ಆದಂತಹ ಸಿಪಾಯಿ ದಂಗೆಯ ಫಲವಾಗಿ ಈ ಆ್ಯಕ್ಟ್ಗಳು ಜಾರಿಗೆ ಬರುತ್ತೆ. ಇದರಿಂದ ಬ್ರಿಟಿಷರಿಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ, ಭಾರತ ನಮ್ಮ ತಪ್ಪಿ ಹೋಗುತ್ತೆ ಅಂತ. ಹಾಗಾಗಿ ತಮ್ಮ ಭದ್ರ ಬುನಾದಿಯನ್ನು ಸ್ಥಾಪಿಸಿಕೊಳ್ಳಲು ಬ್ರಿಟಿಷರು ಈ ಕಾಯ್ದೆ ಕಾನೂನುಗಳನ್ನು ತರ್ತಾರೆ. ಈ ಕಾಯ್ದೆಗಳಂತೆ ಬ್ರಿಟನ್ನಿನ ರಾಣಿಯು ನೇರವಾಗಿ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ತಾಳೆ. ಹಾಗೂ 1858, 1861, 1892, 1909 ಹಾಗೂ 1919 ಹಾಗೂ ಕಡೆಯದಾಗಿ 1935 ಆ್ಯಕ್ಟ್ಗಳು ಜಾರಿಗೆ ಬರುತ್ತವೆ. ಈ ಎಲ್ಲವೂ ಅತಿ ಮುಖ್ಯವಾದ ಬೆಳವಣಿಗೆಗಳನ್ನು ಹಾಗೂ ಆದಂತಹ ಬದಲಾವಣೆಗಳಿಂದಾಗಿ ಭಾರತದ ಇತಿಹಾಸದಲ್ಲಿ ಅತಿ ಮುಖ್ಯವೆನಿಸಿದೆ. ಇದರಲ್ಲಿ ಮೊದಲನೆಯದು 1858 ಇಂಡಿಯನ್ ಗವರ್ನಮೆಂಟ್ ಆ್ಯಕ್ಟ್. ಯಾವಾಗ ಮಿಲಿಟರಿ ಕ್ಯಾಂಪ್ನಲ್ಲೇ ಈ ದಂಗೆಗಳು ಶುರುವಾದವೋ ಅದನ್ನು ತಡೆಯಲು ಬ್ರಿಟಿಷ್ನವರು ಮೊದಲು ವಿಫಲರಾಗ್ತಾರೆ. ಹಾಗಾಗಿ ಮಿಲಿಟರಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರಬೇಕಾಗತ್ತೆ. ಅವುಗಳಂತೆಯೇ ಮೊದಲು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಲೈಸೆನ್ಸನ್ನು ರದ್ದು ಮಾಡಲಾಗುತ್ತೆ ಹಾಗೂ ರಾಣಿಯ ನೇರ ಆಳ್ವಿಕೆ ಶುರು ಆಗುತ್ತೆ.
ಹಾಗೂ ಗವರ್ನರ್ ಜನರಲ್ ಆಫ್ ಇಂಡಿಯಾ ಪದವಿಯನ್ನು ರದ್ದು ಮಾಡಲಾಗಿ ಅಥವಾ ಅದರ ನಾಮವನ್ನು ವೈಸ್ರಾಯ್ ಆಗಿ ಬದಲಾಯಿಸಲಾಗುತ್ತೆ. ಲಾರ್ಡ್ ಕ್ಯಾನಿಂಗ್ ಮೊದಲ ವೈಸ್ರಾಯ್ ಆಗ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹೊಸ ಪದವಿಯನ್ನು ಸೃಷ್ಟಿಸ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಬ್ರಿಟಿಷ್ ಕ್ಯಾಬಿನೆಟ್ನ ಒಬ್ಬ ಸದಸ್ಯನಾಗಿರ್ತಾನೆ ಹಾಗೂ ಭಾರತದ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ನೇಮಿಸಲಾಗುತ್ತೆ. ಹಾಗೆಯೇ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಅಸಿಸ್ಟ್ ಮಾಡಲು ಕೌನ್ಸಿಲ್ ಆಫ್ ಇಂಡಿಯಾವನ್ನು ಆರಂಭಿಸಲಾಗುತ್ತೆ. ಇದರಲ್ಲಿ 15 ಜನ ಮೆಂಬರ್ಗಳನ್ನು ಇಡಲಾಗುತ್ತೆ. ನಂತರದಲ್ಲಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ಇದ್ರ ಬಗ್ಗೆ ನಾವು ಗಮನ ಹರಿಸೋದಾದರೆ ಈ ಆ್ಯಕ್ಟ್ನ ಪ್ರಕಾರ ಪಾಲಿಸಿ ಆಫ್ ಅಸರ್ಷನ್ ಅನ್ನು ಜಾರಿಗೆ ತರಲಾಗುತ್ತೆ. ಅಂದರೆ ಭಾರತೀಯರಿಗೂ ಕಾನೂನು ರೂಪಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಆ್ಯಕ್ಟ್ನ ಪ್ರಕಾರ ಭಾರತೀಯರನ್ನು ಕೌನ್ಸಿಲ್ ಆಫ್ ವೈಸ್ರಾಯ್ಗಳಿಗೆ ಸೇರಿಸಲಾಗುತ್ತದೆ. ಆದರೆ ಇವರ್ಯಾರು ಅಧಿಕೃತ ಮೆಂಬರ್ಸ್ಗಳಾಗಿರೋದಿಲ್ಲ. ಹಾಗೂ ಆರ್ಡಿನೆನ್ಸ್ಗಳನ್ನು ಅಂದರೆ ಸುಗ್ರೀವಾಜ್ಞೆಗಳನ್ನು ಪಾಸ್ ಮಾಡಲು ವೈಸ್ರಾಯ್ಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವಕಾಶ ಕೊಡಲಾಗುತ್ತದೆ. ಸುಗ್ರೀವಾಜ್ಞೆ ಅಂದರೆ ಯಾವುದೇ ಒಂದು ಕಾನೂನನ್ನು ತುರ್ತು ಪರಿಸ್ಥಿತಿಯಲ್ಲಿ ಜಾರಿ ತರಬಹುದು ಹಾಗೂ ಇದಕ್ಕೆ ಯಾವುದೇ ರೀತಿಯ ಎಲೆಕ್ಷನ್ ಆಗಲಿ ಅಥವಾ ಪರ್ಮಿಷನ್ ಆಗಲಿ ಬೇಕಾಗಿರೋದಿಲ್ಲ. ಹಾಗೆ 1892ರಲ್ಲಿ ಜಾರಿಗೆ ಬಂದಂತಹ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಈ ಆ್ಯಕ್ಟ್ 1861ರ ಮುಂದುವರಿದ ಭಾಗವೇ ಆಗಿದೆ. ಇದರಲ್ಲಿ ಮುಖ್ಯವಾದ ಬದಲಾವಣೆಯನ್ನು ನಾವು ಕಾಣಬಹುದು. ಹಾಗೆ ಭಾರತದ ಆಡಳಿತವನ್ನು ಬ್ರಿಟಿಷರಿಗೆ ಇನ್ನೂ ಸುಲಭವಾಗಿಸಲು ಈ ಕಾಯ್ದೆ ನೆರವಾಗುತ್ತೆ. ಈ ಕಾಯ್ದೆಯ ಪ್ರಕಾರ ಸೆಂಟ್ರಲ್ ಲೆಜಿಸ್ಲೇಟಿವ್ ಬಾಡಿಗಳಲ್ಲಿ ಹಾಗೂ ಕೌನ್ಸಿಲ್ಗಳಲ್ಲಿ ಇದ್ದಂತಹ ಮೆಂಬರ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗುತ್ತೆ ಹಾಗೂ ಪ್ರಾವಿನ್ಸ್ಗಳ ಅಧಿಕಾರಿಗಳಿಗೆ ಸ್ಥಳೀಯ ಸರ್ಕಾರಗಳನ್ನು ಕ್ವಶನ್ ಮಾಡುವ ಅಥವಾ ಪ್ರಶ್ನೆ ಮಾಡುವ ಅವಕಾಶಗಳನ್ನು ನೀಡಲಾಗುತ್ತದೆ. ಇದಕ್ಕೆ 6 ದಿನಕ್ಕೂ ಮುಂಚೆ ಸರ್ಕಾರಕ್ಕೆ ನೋಟಿಸ್ ಅಥವಾ ಇದರ ಬಗ್ಗೆ ತಿಳಿಸಬೇಕಾಗಿರುತ್ತೆ. ನಂತರದಲ್ಲಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಬರುತ್ತೆ. ಆ ಸಮಯಕ್ಕಾಗಲೇ ಬಾಂಗ್ಲಾವನ್ನು ಇಬ್ಬಾಗ ಮಾಡಲಾಗಿರುತ್ತೆ ಹಾಗೂ ಈಸ್ಟ್ ಬೆಂಗಾಲ್ ಮತ್ತು ವೆಸ್ಟ್ ಬೆಂಗಾಲ್ ಅಂತ 2 ಪ್ರಾವಿನ್ಸಸ್ಗಳಾಗಿ ಡಿವೈಡ್ ಮಾಡಲಾಗಿರುತ್ತೆ. ಈ ಆ್ಯಕ್ಟನ್ನು ಮಿಂಟೋ ಮಾರ್ಲೆ ರಿಫಾರ್ಮ್ ಅಂತಲೂ ಸಹ ಕರೆಯಲಾಗುತ್ತದೆ. ಮಿಂಟೋ ವೈಸ್ರಾಯ್ ಆಗಿರ್ತಾರೆ ಹಾಗೂ ಮಾರ್ಲೆ ಈ ಆ್ಯಕ್ಟನ್ನು ಮಿಂಟೋ ಹಾಗೂ ಮಾರ್ಲೆ ರಿಫಾರ್ಮ್ಗಳು ಎಂದೂ ಸಹ ಕರೆಯಲಾಗುತ್ತದೆ. ಮಿಂಟೋ ಆಗಿನ ವೈಸ್ರಾಯ್ ಆಗಿರ್ತಾರೆ ಹಾಗೂ ಮಾರ್ಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿರ್ತಾರೆ. ಈ ಆ್ಯಕ್ಟನ್ನು ಭಾರತದಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಜಾರಿಗೆ ತರಲು ಸಹಾಯಕವಾಗಲಿ ಅಂತ ಜಾರಿಗೆ ತರ್ತಾರೆ. ಈ ಆ್ಯಕ್ಟ್ನ ಪ್ರಕಾರ 16 ಜನರಿದ್ದ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ 60 ಜನ ಮೆಂಬರ್ಸ್ಗಳನ್ನು ನೇಮಕ ಮಾಡಲಾಗುತ್ತೆ ಹಾಗೂ ರೀಜನಲ್ ಕೌನ್ಸಿಲಿಂಗ್ ಮೆಂಬರ್ಸ್ಗಳನ್ನು ಸಹ ಹೆಚ್ಚಿಸಲಾಗುತ್ತೆ ಹಾಗೂ ಮೊದಲ ಬಾರಿಗೆ ಈ ಮೆಂಬರ್ಸ್ಗಳಿಗೆ ಎಲೆಕ್ಷನ್ಗಳನ್ನು ಸಹ ಇಡಲಾಗುತ್ತದೆ. ಇದರಲ್ಲಿ ಮೆಂಬರ್ಸ್ ಆಗಬೇಕು ಅಂದರೆ ಎಲೆಕ್ಷನ್ ಮುಖಾಂತರನೇ ಬರಬೇಕಾಗಿರುತ್ತೆ ಹಾಗೂ ಸಪ್ರೇಟ್ ಎಲೆಕ್ಟೊರೇಟ್ ಫಾರ್ ಮುಸ್ಲಿಮ್ಸ್ಗೆ ಅವಕಾಶವನ್ನು ಕೊಡಲಾಗುತ್ತೆ. ಅಂದರೆ ಮುಸ್ಲಿಮ್ಸ್ಗಳು ಹೆಚ್ಚಿರುವ ಪ್ರದೇಶಗಳಲ್ಲಿ ಅವರಿಗೆ ಎಲೆಕ್ಷನ್ಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗುತ್ತೆ ಹಾಗೂ ಅದಕ್ಕೆ ಮುಸ್ಲಿಮ್ಸ್ಗಳು ವೋಟ್ ಆಗಲಿಕ್ಕೂ ಸಹ ಅವಕಾಶ ಕಲ್ಪಿಸಲಾಗುತ್ತದೆ. ಇದಕ್ಕೆ ಭಾರತದಲ್ಲಿ ಭಾರೀ ವಿರೋಧ ವ್ಯಕ್ತ ಆಗುತ್ತೆ. ನಾನು ಮುಂಚೆನೇ ಹೇಳಿದೆ, ಇದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯ ಒಂದು ಭಾಗವಾಗಿದೆ ಅಂತ. ಕಾಯ್ದೆ ಹೆಸರೇ ಮಿಂಟೋ ಮಾರ್ಲೆ ರಿಫಾರ್ಮ್ ಆ್ಯಕ್ಟ್ ಅಂತಲೂ ಸಹ ಕರೀತಾರೆ. ಮುಂದೆ 1919ರಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಆ್ಯಕ್ಟ್ ಸ್ಥಾಪನೆ ಆಗುತ್ತೆ, ಅಂದರೆ ಜಾರಿಗೆ ಬರುತ್ತೆ. ಈ ಸಮಯದಲ್ಲಿ ಭಾರತೀಯ ಸಿಪಾಯಿಗಳು ಮೊದಲನೇ ವಿಶ್ವಯುದ್ಧದಲ್ಲಿ ಬ್ರಿಟಿಷರಿಗೆ ಬಹಳ ಸಹಾಯ ಮಾಡಿರ್ತಾರೆ. ಹಾಗಾಗಿ ಆಗಿನ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಲಾರ್ಡ್ ಮಾಂಟೆಗ್ಯೂ ಭಾರತೀಯರಿಗೆ ಹೆಚ್ಚು ಅಧಿಕಾರ ಕೊಡುವುದರ ಸಲುವಾಗಿ ಹಾಗೂ ಜನರಿಗೆ ಇಲ್ಲಿನ ಸರ್ಕಾರಗಳ ಬಗ್ಗೆ ನಿಧಾನವಾಗಿ ಭಾಗವಹಿಸುವ ಹಾಗೂ ನಿರ್ಧರಿಸುವ ಅವಕಾಶಗಳನ್ನು ಸಹ ಕಲ್ಪಿಸಲು ಪ್ರಯತ್ನಿಸುತ್ತಾರೆ. ಇದರ ಭಾಗವಾಗಿಯೇ ಆಗಿನ ಭಾರತದ ವೈಸ್ರಾಯ್ ಲಾರ್ಡ್ ಕ್ಲೆಮ್ಸ್ಫೋರ್ಡ್ ಹಲವಾರು ಬದಲಾವಣೆಗಳನ್ನು ದಾಖಲಿಸಿ ಒಂದು ರಿಪೋರ್ಟನ್ನು 20/8/1917 ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಆ ರಿಪೋರ್ಟನ್ನು ಸಲ್ಲಿಸ್ತಾರೆ. ಈ ರಿಪೋರ್ಟಿನ ಆಧಾರದಲ್ಲಿಯೇ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1919 ರಚನೆ ಆಗುತ್ತೆ. ಹಾಗಾಗಿ ಇದನ್ನು ಮಾಂಟೆಗ್ಯೂ ಕ್ಲೆಮ್ಸ್ಫೋರ್ಡ್ ರಿಫಾರ್ಮೇಷನ್ ಆ್ಯಕ್ಟ್ ಅಂತಲೂ ಸಹ ಕರೀತಾರೆ. ಈ ಆ್ಯಕ್ಟ್ನ ಮುಖ್ಯ ಅಂಶಗಳೆಂದರೆ ಬೈಕ್ಯಾಮರಲ್ ಲೆಜಿಸ್ಲೇಷನ್ ಅನ್ನು ಜಾರಿಗೆ ತರುತ್ತೆ. ಅಂದರೆ ಕೆಳಮನೆ ಹಾಗೂ ಮೇಲ್ಮನೆ ಎಂಬ
ಹೊಸ ಪದ್ಧತಿ ಅಂದರೆ ನಮ್ಮಲ್ಲಿ ಇವಾಗ ಲೋಕಸಭೆ ಮತ್ತು ರಾಜ್ಯಸಭೆ ಇದೆಯಲ್ಲ, ಹಾಗೆಯೇ ಈ ಪದ್ಧತಿಯನ್ನು ಹಾಗೂ ಸ್ಥಳೀಯ ಸರ್ಕಾರಗಳನ್ನು ಸಹ ವಿಂಗಡಿಸಲಾಗುತ್ತೆ. ಒಬ್ಬ ಕಮಿಷನರನ್ನು ನೇಮಿಸಲಾಗುತ್ತೆ ಹಾಗೂ ಸ್ಥಳೀಯ ಸ್ವ ಸರ್ಕಾರ ಅಥವಾ ಸೆಲ್ಫ್ ಗವರ್ನಮೆಂಟನ್ನು ಸ್ಥಾಪಿಸಿಕೊಳ್ಳಲು ಪ್ರಾಮಿಸ್ ಮಾಡಲಾಗುತ್ತೆ, ಅಂದರೆ ವಚನ ನೀಡಲಾಗುತ್ತೆ ಬ್ರಿಟಿಷರಿಂದ ಭಾರತೀಯರಿಗೆ. ನಂತರದಲ್ಲಿ ಪ್ರಾವಿನ್ಷಿಯಲ್ ಬಜೆಟ್ ಹಾಗೂ ಸೆಂಟ್ರಲ್ ಬಜೆಟ್ ಆಗಿ 2 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಇವಾಗ ಸ್ಟೇಟ್ ಬಜೆಟ್ ಮತ್ತು ಸೆಂಟ್ರಲ್ ಬಜೆಟ್ ಅಂತಿಲ್ವಾ, ಹಾಗೆಯೇ ಆಗ ಪ್ರಾವಿನ್ಷಿಯಲ್ ಬಜೆಟ್ ಮತ್ತು ಸೆಂಟ್ರಲ್ ಬಜೆಟ್ ಅಂತ ವಿಂಗಡಿಸಲಾಗಿದೆ. ಪ್ರಾವಿನ್ಷಿಯಲ್ ಅಂದರೆ ನಿಮ್ಮ ನೆನಪಿರಲಿ, ರಾಜರು ಆಳ್ವಿಕೆ ಮಾಡ್ತಿದ್ದಂಥ ಪ್ರದೇಶಗಳನ್ನು ಪ್ರಾವಿನ್ಷಿಯಲ್ ಅಂತ ಕರೀತಿದ್ರು. ಹಾಗೂ ಕಡೆಯದಲ್ಲಿ ಮುಸ್ಲಿಮ್ಸ್ಗೆ, ಸಿಖ್ಸ್ಗಳಿಗೆ, ಆಂಗ್ಲೋ ಇಂಡಿಯನ್ಸ್ಗೆ ಹಾಗೂ ಯುರೋಪಿಯನ್ಸ್ಗಳಿಗೆ ಸಪ್ರೇಟ್ ಎಲೆಕ್ಟೋರಲ್ ಕಾಲೇಜ್ ಸ್ಥಾಪಿಸಲಾಗುತ್ತದೆ. ಅಂದರೆ ಇವರೆಲ್ಲ ಎಲೆಕ್ಷನಲ್ಲಿ ವೋಟ್ ಮಾಡುವಂಥ ಟೈಮ್ನಲ್ಲಿ ಇವ್ರಿಗೆ ಸಪ್ರೇಟ್ ಬೂತ್ಗಳನ್ನು ಕೊಡಲಾಗುತ್ತದೆ. ಈಗ ರಾಜ್ಯಸಭೆಯಲ್ಲಿ ಆಗುವಂಥ ಎಲೆಕ್ಷನ್ಗಳಿಗೆ ವೋಟ್ ಮಾಡುವಂಥ ಸ್ಥಳ ಇರುತ್ತಲ್ಲ, ಅದನ್ನು ಎಲೆಕ್ಟೋರಲ್ ಕಾಲೇಜ್ ಅಂತ ಕರೀತಾರೆ. ನೆನಪಿನಲ್ಲಿರಲಿ. ಕಡೆಯ ಭಾಗದ ಬಗ್ಗೆ ಮಾತಾಡೋದಾದರೆ, ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ 1935 ಜಾರಿಗೆ ತರಲಾಗುತ್ತದೆ. ಈ ಕಾಯ್ದೆಯ ಪ್ರಕಾರ ಭಾರತೀಯರಿಂದಲೇ ರಚಿಸಲಾಗುವ ಸಂವಿಧಾನವನ್ನು ಸ್ಥಾಪಿಸಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಇದಕ್ಕೆ ಮೋತಿಲಾಲ್ ನೆಹರೂರವರು 1928ರಲ್ಲಿ ಬ್ರಿಟಿಷ್ ಸರ್ಕಾರದೊಡನೆ ಒಪ್ಪಂದ ಮಾಡಿಕೊಂಡು ಸಂವಿಧಾನ ರಚನಾ ಕಾರ್ಯಕ್ಕೆ ನೇತೃತ್ವ ವಹಿಸಿಕೊಳ್ತಾರೆ. ಮುಂದೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ಈ ಕಾರ್ಯವನ್ನು ಪೂರ್ಣಗೊಳಿಸುತ್ತಾರೆ. ಈ ಕಾಯ್ದೆಯ ಮುಖ್ಯ ಅಂಶಗಳೆಂದರೆ, ಭಾರತೀಯರೇ ಸರ್ಕಾರವನ್ನು ರಚಿಸಿಕೊಳ್ಳಲು ಹಾಗೂ ಆಡಳಿತ ನಡೆಸಲು ಈ ಕಾಯ್ದೆ ಅನುವು ಮಾಡಿಕೊಡುತ್ತದೆ. ಹಾಗೂ ರಿಸರ್ವ್ ಬ್ಯಾಂಕ್ ಹಾಗೂ ಮುಖ್ಯ ನ್ಯಾಯಾಲಯದ ಸ್ಥಾಪನೆ ಆಗುತ್ತದೆ, ಅಂದರೆ ಸುಪ್ರೀಂ ಕೋರ್ಟ್. ನಂತರದಲ್ಲಿ ಡಯಾರ್ಕಿ ಸಿಸ್ಟಮನ್ನು ಸ್ಥಾಪಿಸಲಾಗುತ್ತದೆ, ಅಂದರೆ ಅಡ್ಮಿನಿಸ್ಟ್ರೇಷನ್ ಒಬ್ಬರು ಮಾಡಿದ್ರೆ ಲೆಜಿಸ್ಲೇಷನ್ ಒಬ್ಬರು ಮಾಡ್ತಾರೆ. ಹೀಗೆ ಹಲವಾರು ವ್ಯವಸ್ಥೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಹಾಗೆ ಸ್ಥಳೀಯವಾಗಿ ಸ್ಥಾಪಿಸಲಾಗಿದ್ದ ಡಯಾರ್ಕಿ ಸಿಸ್ಟಮನ್ನು ತೆಗೆದುಹಾಕಿ ಅವರಿಗೆ ಸ್ವಾಯತ್ತತೆ ಅಥವಾ ಅಟೋನಮಸ್ ನೀಡಲಾಗುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಎಂದರೆ, ಹಲವಾರು ರಾಜಕೀಯ ಹಾಗೂ ಸ್ಥಳೀಯ ಬದಲಾವಣೆಗಳಿಂದ ಹಲವಾರು ಕಾಯ್ದೆ ಕಾನೂನುಗಳನ್ನು ಬ್ರಿಟಿಷ್ನವರು ಜಾರಿಗೆ ತರಬೇಕಾಯಿತು. ಹಾಗೂ ನಮ್ಮ ಭಾರತದ ಬೃಹತ್ ಲಿಖಿತ ಸಂವಿಧಾನಕ್ಕೂ ಸಹ ಈ ಕಾಯ್ದೆ ಕಾನೂನುಗಳು ಕಾರಣವಾದವು. ಆದರೂ ಈ ಎಲ್ಲ ಕಾಯ್ದೆ ಕಾನೂನುಗಳು ಬ್ರಿಟಿಷರ ಒಳಿತಿಗಾಗಿಯೇ ತಂದರೂ, ಇದರಿಂದ ಭಾರತೀಯರಲ್ಲೂ ಸ್ವ ಆಡಳಿತ ನಡೆಸಬೇಕೆಂಬ ಆಸೆ ಜಾಗೃತವಾಯಿತು. ನಾವು ಸ್ವಾತಂತ್ರ್ಯ ಚಳುವಳಿಯನ್ನು ಹಾಗೂ ಸ್ಥಳೀಯ ಹೋರಾಟಗಳನ್ನು ನಡೆಸಿದ ಕಾರಣದಿಂದಲೇ ಹಲವಾರು ಬದಲಾವಣೆಗಳನ್ನು ಕಂಡು ಕಡೆಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಗಳಿಸಿಕೊಂಡೆವು. ನಾವೇ ಭಾರತದಲ್ಲಿ ಆಳ್ವಿಕೆ ನಡೆಸುವಂತಾಯಿತು. ಇಲ್ಲಿಗೆ ನಮ್ಮ 3ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಚಾಪ್ಟರ್ಗಳನ್ನು ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.